ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಬಹಳ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಿಸುವಂತೆ ಸಂದೀಪ್ ಪಾಟೀಲ್ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ಗೆ ಪತ್ರವನ್ನ ಬರೆದಿದ್ದಾರೆ. ಮಹಾರಾಷ್ಟ್ರ ಎಸ್ಐಟಿ ಪೊಲೀಸರಿಂದ ತನಿಖೆ ಆಗ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪಾರದರ್ಶಕ ತನಿಖೆ ಆಗ್ತಾ ಇಲ್ಲ, ಎಲ್ಲೋ ಮಿಸ್ಕೊಳ್ತಾ ಇದೆ, ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗೆಯೇ ಕೆಲವೊಂದಿಷ್ಟು ಆಡಿಯೋ ಹಾಗೂ ದಾಖಲೆಗಳು ಕೂಡ ನನ್ನ ಹತ್ರ ಇದೆ. ಅವುಗಳ ಆಧಾರದ ಮೇಲೆ ತನಿಖೆಗೆ ಒತ್ತಾಯಿಸಿದಂತಹ ಸಂದೀಪ್ ಪಾಟೀಲ್ ಬೆಳಗಾವಿ ಜಿಲ್ಲಾ ಪೊಲೀಸರು ಕೇಸನ್ನ ದಾಖಲು ಮಾಡ್ಕೊಳ್ತಾರಾ? ಹಾಗಾದ್ರೆ ತೀವ್ರ ಕುತೂಹಲವನ್ನ ಕೆರಳಿಸಿರುವಂತಹ 400 ಕೋಟಿ ದರೋಡೆ ಕೇಸ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಆರೋಪಿಗಳ ಬಂಧನ ಮಾಡಿರುವಂತಹ ಮಹಾರಾಷ್ಟ್ರದ ಎಸ್ಐಟಿ ಪೊಲೀಸರ ತನಿಖೆಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂದೀಪ್ ಪಾಟೀಲ್. ಎಲ್ಲೋ ಒಂದು ಕಡೆ ಪಾರದರ್ಶಕತೆ ಕಾಣಿಸ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಏನು ನಡೀತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಎಸ್ಐಟಿ ತಂಡದ ವಿರುದ್ಧ ಮಹಾರಾಷ್ಟ್ರ ಪೊಲೀಸ್ ಮಹಾನಿರ್ದೇಶಕರು ಬಾಂಬೆ ಹೈಕೋರ್ಟ್ಗೆ ದೂರನ್ನ ಸಹ ಕೊಟ್ಟಿರುವಂತದ್ದು. ಎಸ್ಐಟಿ ತಂಡದ ವಿರುದ್ಧವೇ ದೂರನ್ನ ನೀಡಿರುವಂತಹ ಸಂದೀಪ್ ಪಾಟೀಲ್. ಹಾಗಾದ್ರೆ ಏನು ಮಾಡ್ತಾರೆ? ಹಾಗಾದ್ರೆ ಮತ್ತೆ ಹೊಸ ರೂಪದಲ್ಲಿ ಏನಾದರೂ ತನಿಖೆಯನ್ನು ಶುರು ಮಾಡ್ಕೊಳ್ಬಹುದಾ? ತನಿಖೆಯ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನ ನಡೆದಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಸರಿಯಾಗಿ ತನಿಖೆ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿ ಈಗ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಬೆಳಗಾವಿ ಎಸ್ಪಿಗೆ ರಿಜಿಸ್ಟರ್ ಪೋಸ್ಟ್ ಅನ್ನು ಕೂಡ ಮಾಡಿರುವಂಥದ್ದು. ಆ ಮೂಲಕ ದೂರಿನ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ದೂರಿನ ಪತ್ರದಲ್ಲಿ ಪ್ರಕರಣದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಏನಾಗ್ತಾ ಇದೆ, ಯಾಕೆ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ, ನೀವು ತನಿಖೆಯನ್ನ ಕೈಗೆತ್ತಿಕೊಳ್ಳಿ ಎನ್ನುವಂತಹ ಮಾತನ್ನು ಕೂಡ ಎಲ್ಲವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೆಳಗಾವಿ ಎಸ್ಪಿಗೆ ಪತ್ರವನ್ನು ಬರೆದಂತಹ ಸಂದೀಪ್ ಪಾಟೀಲ್ ಮಹಾರಾಷ್ಟ್ರದ ಎಸ್ಐಟಿ ತಂಡದ ವಿರುದ್ಧ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಒಂದು ಕಡೆ ಪಾರದರ್ಶಕತೆ ಕಂಡು ಬರ್ತಾ ಇಲ್ಲ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ನೋಡಿ, ಈಗ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಹಾಗಾಗಿ ಅಲ್ಲಿ ಕೇಸ್ನ ತನಿಖೆ ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲ ಒಂದು ಕಡೆ ಪಾರದರ್ಶಕತೆ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪತ್ರವನ್ನ ಬರೆದಿರುವಂತದ್ದು. ಏನಿದು ಹೊಸ ಟ್ವಿಸ್ಟ್? ಯಾಕೆ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ ಸಂದೀಪ್ ಅಂತ? ನಿರೀಕ್ಷಾ, ಏನು ಬೆಳಗಾವಿ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋ ಏನು ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದ ಗಡಿಯಲ್ಲಿ ಒಂದು ಚೋರ್ಲಾ ಘಾಟ್ ಬರುತ್ತೆ. ಹಾಗಾಗಿ ಬೆಳಗಾವಿಯಲ್ಲಿ ಒಂದು 400 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ 2 ಕಂಟೈನರ್ಗಳ ದರೋಡೆ ಆಗಿದೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನ ಏನು ಮಹಾರಾಷ್ಟ್ರದ ನಾಸಿಕ್ ಉದ್ಯಮಿ ಆಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಒಂದು ಗಂಭೀರವಾದಂತಹ ಒಂದು ಆರೋಪ ಮಾಡಿದ್ರು. ಜೊತೆಗೆ ಏನು ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಇರ್ತಕ್ಕಂಥ ಗೋಟಿ ಪೊಲೀಸ್ ಠಾಣೆ ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಸಂದೀಪ್ ಪಾಟೀಲ್ ಕಿಡ್ನಾಪ್ಗೆ ಈ ಒಂದು ಪ್ರಕರಣ ಏನಿದೆ, ಈ ಒಂದು 400 ಕೋಟಿ ರೂಪಾಯಿ ಕಿಡ್ನಾಪ್ ಕಾರಣಕ್ಕಾಗಿ ಏನು ಕಿಶೋರ್ ಸಾಳ್ವೆ ಗ್ಯಾಂಗ್ ನನ್ನ ಕಿಡ್ನಾಪ್ ಮಾಡಿದೆ ಅನ್ನೋ ಅಂಶವನ್ನು ಕೂಡ ಆತ ಏನು ಅಲ್ಲಿ ದೂರಿನಲ್ಲಿ ಮೆನ್ಷನ್ ಮಾಡಿದ. ಅದೀಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರ ಒಂದು ಎಸ್ಐಟಿ ಅನ್ನು ರಚನೆ ಮಾಡಿತ್ತು. ಎಸ್ಐಟಿ ಈಗಾಗಲೇ ಏನು 8ಕ್ಕೂ ಅಧಿಕ ಜನರನ್ನ ಆರೋಪಿಗಳ ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಕೂಡ ನಡೆಸಿ ಈಗ ಕೊನೆ ಹಂತದ ಒಂದು ವರದಿಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಈಗ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗ ಮತ್ತೊಂದು ವಿಡಿಯೋ ಹೇಳಿಕೆಯನ್ನ ಈಗ ಸಂದೀಪ್ ಪಾಟೀಲ್ ಬಿಡುಗಡೆ ಮಾಡಿದ್ದಾನೆ. ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಸಂದೀಪ್ ಪಾಟೀಲ್ ಒಂದಿಷ್ಟು ಆರೋಪಗಳನ್ನ ಮತ್ತು ಒಂದಿಷ್ಟು ಏನಂದ್ರೆ ಹತಾಶೆ ಭಾವನೆ ಮಾತುಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮೊದಲಿಗೆ ಏನು ಬೆಳಗಾವಿ ಎಸ್ಪಿಗೆ ಒಂದು ರಿಜಿಸ್ಟರ್ ಪೋಸ್ಟ್ ನಲ್ಲಿ ಒಂದು ಏನು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಅದು ನಾಸಿಕ್ನಿಂದ ಈ ಒಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಒಂದು ದೂರು ಬಂದಿದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅಧಿಕೃತವಾಗಿ ಬೆಳಗಾವಿ ಎಸ್ಪಿ ಅವರಿಗೆ ಇನ್ನೂ ಕೂಡ ಈ ರೀತಿ ಯಾವ್ದಾದ್ರು ರೈಟಿಂಗ್ ನಲ್ಲಿ ದೂರು ಬಂದಿರ್ತಕ್ಕಂಥ ವಿಚಾರವನ್ನ ಇಲ್ಲಿ ಕೂಡ ಖಚಿತಪಟ್ಟಿಲ್ಲ. ಈಗ ಮೊದಲೇ ಇವರು ಸಂದೀಪ್ ಅವರು ಹೇಳಿದ್ರು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡಾಗ ಇಲ್ಲ ತನಿಖೆ ಆಗ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದವರು ಇವರೇ. ಇವಾಗ ನೋಡಿದ್ರೆ ಇಲ್ಲ ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಹೇಳಿ ಪತ್ರವನ್ನ ಬರ್ದಿರೋದಕ್ಕೆ ಕಾರಣ ಏನು? ಏನಾದ್ರೂ ಒಳಗೆ ಏನಾದ್ರೂ ಸಂಚು ನಡೀತಾ ಇದೆಯಾ? ಆ ಅನುಮಾನವನ್ನ ಬಂದಂತಹ ಕಾರಣದಿಂದಾಗಿ ಈ ರೀತಿಯಾಗಿ ಏನಾದ್ರೂ ಸಂದೀಪ್ ಅವರು ಪತ್ರವನ್ನ ಬರ್ದಿದ್ದಾರಾ ಅಂತ ಹೇಳಿ ನಿರೀಕ್ಷೆಯಲ್ಲಿ ಪ್ರಮುಖವಾಗಿ ಬೆಳಗಾವಿ ಚೋರ್ಲಾ ಘಾಟ್ ನಲ್ಲಿ 2 ಕಂಟೈನರ್ ಬಂದಿದಾವ ಅಥವಾ ಮತ್ತು 2 ಕಂಟೈನರ್ಗಳ ಇದ್ದಂತ 400 ಕೋಟಿ ರೂಪಾಯಿ ರದ್ದಾಗಿರ್ತಕ್ಕಂಥ 400 ಕೋಟಿ ರೂಪಾಯಿ ದರೋಡೆ ಆಗಿದೆ ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಇನ್ನೂ ಕೂಡ ಮಹಾರಾಷ್ಟ್ರದ ಎಸ್ಐಟಿ ಆಗಿರ್ಬೋದು ಯಾರಿಗೂ ಕೂಡ ಸುಳಿವು ಸಿಕ್ಕಿಲ್ಲ. ಅದ್ರ ಜೊತೆಗೆ ಏನು ಬೆಳಗಾವಿಯಲ್ಲೇ ಆಗಿದೆ ಅನ್ನೋ ಮಾತನ್ನು ಒತ್ತಿ ಹೇಳಿದ್ರಿಂದ ಬೆಳಗಾವಿ ಪೊಲೀಸರು ಕೂಡ ಒಂದು ಏನು ಅನೌಪಚಾರಿಕವಾಗಿ ಕೂಡ ಒಂದಿಷ್ಟು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದಾಗ ಈ ಒಂದು ಘಟನೆ ನಡೆದಿದೆ ಅನ್ನೋದು ಕೂಡ ಎಲ್ಲಿ ಕೂಡ ಪತ್ತೆಯಾಗಿಲ್ಲ. ಇಲ್ಲಿ ಏನಿದ್ರು ಕಿಶೋರ್ ಸಾಳ್ವೆ ಗ್ಯಾಂಗ್ ಮತ್ತು ಈ ಸಂದೀಪ್ ಮಧ್ಯೆ ಒಂದೇನು ಅವ್ರ ಮಧ್ಯೆ ಇರ್ತಕ್ಕಂಥ ಒಂದು ಯಾವುದೋ ಒಂದು ವಿಚಾರ ಈಗ 400 ಕೋಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ತಳುಕು ಹಾಕಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ವಾಸ್ತವದಲ್ಲಿ ಈಗ ಮಹಾರಾಷ್ಟ್ರದ ಎಸ್ಐಟಿ ಏನು ವರದಿ ಕೊಡುತ್ತೋ ಆ ವರದಿ ಮೇಲೆ ಖಚಿತವಾಗುತ್ತೆ ನಿಜವಾಗಿಯೂ
ಕಿಡ್ನಾಪ್ ಆಗಿದೆಯಾ ಇಲ್ವೋ ಅಥವಾ ನಿಜವಾಗಿ 400 ಕೋಟಿ ರೂಪಾಯಿ ಕಳ್ಳತನ ಆಗಿದೆಯಾ ಇಲ್ವೋ ಅನ್ನೋದು ಕೂಡ ಒಂದು ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಸದ್ಯ ಈಗ ರಿಜಿಸ್ಟರ್ ಪೋಸ್ಟ್ ನಲ್ಲಿ ಕಳಿಸ್ಕೊಟ್ಟಿದ್ದೇನೆ ಅಂತ ಹೇಳುವಂತ ಏನು ದೂರಿದೆ, ಆ ದೂರು ಇನ್ನೂ SP ಅವರಿಗೆ ತಲುಪಿಲ್ಲ. ಹಾಗಾಗಿ ಇನ್ನು ಕೂಡ ಬೆಳಗಾವಿ SP ಯಾವುದೇ ರೀತಿ ಈ ಬಗ್ಗೆ ಖಚಿತತೆಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬೋದು. ಮತ್ತೊಂದ್ ಕಡೆ ಸಂದೀಪ್ ಪಾಟೀಲ್ ಬಿಡುಗಡೆ ಮಾಡಿದಂತ ಹೇಳಿಕೆಯಲ್ಲಿ ನಾನು ಈ ಒಂದು ಹೋರಾಟದಲ್ಲಿ ಏಕಾಂಗಿ ಆಗಿದ್ದೇನೆ, ಹತಾಶೆ ಆಗಿದ್ದೇನೆ, ಮಹಾರಾಷ್ಟ್ರದ SIT ಅವರು ಈ ಪ್ರಕರಣದಲ್ಲಿ ಆರೋಪಿಗಳು ಕ್ಲೀನ್ ಚಿಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಮತ್ತು ಮಹಾರಾಷ್ಟ್ರದ SIT ತನಿಖೆ ಬಗ್ಗೆ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈಗ ಸಂದೀಪ್ ಪಾಟೀಲ್ಗೆ ಈ ಹಿಂದೆ ಬೆಳಗಾವಿ SP ಖುದ್ದಾಗಿ ಬಂದು ದೂರು ಕೊಟ್ಟರೆ ನಾವು ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡ್ತೀವಿ ಅನ್ನೋಂತ ಮಾತನ್ನ ಜೊತೆಗೆ ಬೆಳಗಾವಿ SP ಕೂಡ ಹೇಳಿದ್ರು. ಮತ್ತು ದರೋಡೆ ಆಗಿದೆ ಅನ್ನೋದಕ್ಕೆ ಏನಾದ್ರೂ ಒಂದು ಸಾಕ್ಷಿ ಪುರಾವೆಗಳು ಅಥವಾ ಪ್ರತ್ಯಕ್ಷದರ್ಶಿ ಅವಶ್ಯಕತೆ ಇರುತ್ತೆ. ಆ ರೀತಿ ಯಾರಾದ್ರೂ ಇದ್ದೋರಿದ್ರು ಬಂದು ದೂರು ಕೊಟ್ಟರು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಇದುವರೆಗೆ ಆ ಕೆಲಸ ಆಗಿಲ್ಲ. ಈಗ ಒಂದು ಬಂದಿರ್ತಕ್ಕಂಥ ರಿಜಿಸ್ಟರ್ ಪೋಸ್ಟ್ ಮೇಲೆ ಆದರ್ಶ ಬಂದಿರ್ತಕ್ಕಂಥ ಪತ್ರ ಏನಿದೆ, ಈ ಪತ್ರ ಸಂದೀಪ್ ಪಾಟೀಲ್ ಬರೆದಿರೋದ ಇಲ್ವೋ ಅನ್ನೋದು ಖಚಿತತೆ ಆಗಬೇಕಾಗಿದೆ. ಮತ್ತೊಂದ್ ಕಡೆ ಸಂದೀಪ್ ಪಾಟೀಲ್ ಏನು ಹೊಸದಾಗಿ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದನೋ ಅದರಲ್ಲಿ ಮಾಡಿದಂತ ಆರೋಪಗಳೇನಿದಾವೆ ಅವೆಲ್ಲ ಆರೋಪಗಳು ಸತ್ಯಾಸತ್ಯತೆಯಿಂದ ಕೂಡಿದೆ ಅಥವಾ ಇಲ್ಲ ಅನ್ನೋದು ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯ ಈಗ ಮಹಾರಾಷ್ಟ್ರದ SIT ಏನಿದೆ, SIT ತನಿಖೆಯ ಬಗ್ಗೆ ಒಂದು ಸಂದೀಪ್ ಪಾಟೀಲ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಮಹಾರಾಷ್ಟ್ರದ SIT ಶೀಘ್ರದಲ್ಲೇ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿರೀಕ್ಷಾ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. म्हटलं साहेब मी असं 20 लाख रुपये मागे, मी 400 करोड कंटेनर लुटी प्रकरणातला फिर्यादी आहे. हे 400 करोड प्रकरणाचं पुढं काय होणार याचा अंदाज मला व जनतेला आधीच लागला होता की हे 400 करोडचं प्रकरण हे पुढे दाबलं जाणार. कारण की मागच्या व्हिडिओमध्ये मी हे स्पष्टपणे सांगितलं होतं. कारण नाशिक SITचा तपास हा प्रकरण दाबण्याच्या दिशेने चालू आहे. यांना हा प्रकरण बाहेर काढायचं नाही आहे. त्याचं कारण असे की 2 डिसेंबर रोजी मला सकाळी 10 आणि 11:15 वाजता